ಶಿವಶಂಕರ್, ಸದ್ಯ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಭಕ್ತರನ್ನ ನಾನು ತೋರಿಸ್ತಾ ಇದ್ದೇನೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು. ಎಲ್ಲರೂ ಕೂಡ ನೋಡಬಹುದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಕೂಡ ಬಂದಿರೋದ್ರಿಂದ ರಾತ್ರಿಯಿಂದನೂ ಕೂಡ ಈಗ ಬೆಳಿಗ್ಗೆನೂ ಕೂಡ ದರ್ಶನ ಪಡಿತಾ ಇದ್ದಾರೆ. ತಡರಾತ್ರಿವರೆಗೂ ಕೂಡ ದರ್ಶನ ಪಡೆಯುವಂತ ಸಾಧ್ಯತೆಗಳಿದೆ. ಮತ್ತೆ ಸಾಕಷ್ಟು ಜನ ಇದ್ದಾರೆ, ಮಾತಾಡಿಸ್ತೀನಿ ಅವ್ರನ್ನ, ಒಬ್ಬೊಬ್ಬರನ್ನಾಗಿ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಜನ ಹಿರಿಯ ವಿದ್ಯಾರ್ಥಿಗಳು ಇದ್ದಾರೆ, ಶ್ರೀಮಠದ ವಿದ್ಯಾರ್ಥಿಗಳಿದ್ದಾರೆ. ಯಾವರಿಂದ ಬಂದಿರೋದು ಸರ್? ಬೆಂಗಳೂರಿಂದ. ಸ್ವಾಮೀಜಿ ಅವರು ನೋಡಬಹುದು. ಈ ಮಠದ ವಿದ್ಯಾರ್ಥಿನ ಹೇಗೆ ನೀವು? ಮಠದ ವಿದ್ಯಾರ್ಥಿ ಏನಿಲ್ಲ, ಅವ್ರ ಅಭಿಮಾನದಲ್ಲಿ ಬಂದಿದ್ದೀವಿ ಭಕ್ತಿ ನೋಡೋಕೆ. ಅದು ನಡೆದಾಡುವ ದೇವರು ಅಂತೆಲ್ಲ ಹೇಳಿದ್ದು, ಅದು ಭಕ್ತಿಗೆ ಬಂದಿದ್ದೀವಿ ಅಷ್ಟೇ. ಹಿಂದೆ ಅವ್ರನ್ನ ನಾನು ಭೇಟಿಯಾದಂತ ಸಂದರ್ಭದಲ್ಲಿ, ನಿಮ್ಮನ್ನು ಭೇಟಿಯಾದಂತ ಸಂದರ್ಭದಲ್ಲಿ ನೀವು ಭೇಟಿಯಾಗಿದ್ರ ಶ್ರೀಗಳು? ಸಂದರ್ಭದಲ್ಲ ಒಳ್ಳೇದೇ ಆಗಿದೆ, ಒಂದು ನಂಬಿಕೆ ಅಷ್ಟೇ. ಕಿರಣ್. ಯಾವೂರಿಂದ ಬಂದಿರೋದು? ಬ್ಯಾಂಗ್ಳೂರ್. ಶ್ರೀಗಳ ವಿಚಾರ ನೋಡಿದಾಗ ನೀವು ಹಿಂದೆ ಏನಾದ್ರು ಭೇಟಿಯಾದಂತದ್ದು ಸಂದರ್ಭದಲ್ಲಿ ಏನಾದ್ರು ವಿಶೇಷವಾಗಿ ಏನಾದ್ರು ಹೇಳಿದ್ದಂತಿದೆಯಾ ನಿಮಗೆ? ಇಲ್ಲ ಸರ್, ಆ ಥರ ಸ್ವಾಮೀಜಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ನಡೆದಾಡುವ ದೇವರು ನಮ್ಮ ಮನೆ ದೇವರು ಅಂತ ನಾವು ಹೇಳ್ಕೊತೀವಿ. ನಾವು ಹೋಗಿ ಕಳ್ಕೊಂಡ್ರೆ ನಮ್ಗೇನು ಅಂತಂದ್ರೆ ಒಂದು ಚಿನ್ನದ ಮುತ್ತು ಕಳ್ಕೊಂಡಿರೋಷ್ಟು ದುಃಖ ಆಗ್ತಾ ಇದೆ ನಮ್ಗೆ. ಇವತ್ತು ಅವ್ರು ನಮ್ಮೆಲ್ಲ ತ್ಯಜಿಸಿ ಹೋಗಿರೋದು ಅಷ್ಟೇ ನಮ್ಗೆ ದುಃಖ ಆಗಿದೆ. ನಮ್ಮನ್ನ ಒಳ್ಳೆ ತಂದೆಗಳ ರೀತಿಯಲ್ಲಿ ನೋಡ್ಕೊತಿದ್ರು. ನಾವು ಅವ್ರ ಹತ್ರ ಬೆಳೆದಿರದೇ ಇರ್ಬೋದು, ಅವ್ರ ಆಶೀರ್ವಾದ ಪಡೆದಿದ್ದೀವಿ. ಯಾವತ್ತೂ ಚಿರಋಣಿ ಆಗಿರ್ತೀವಿ ಅವ್ರಿಗೆ. ಅಮ್ಮ, ಯಾವರಿಂದ ಬಂದಿದ್ದೀರಮ್ಮ? ನಾವು ಇಲ್ಲೇ ಕ್ಯಾತ್ಸಂದ್ರನೇ ಮಠದ ಭಕ್ತರ ಹಿಂದಿಂದನೂ ಕೂಡ. ಸ್ವಾಮೀಜಿ ಅವ್ರ ಬಗ್ಗೆ ಹೇಳೋದಾದ್ರೆ ಹಿಂದೆ ಭೇಟಿಯಾದಂತದ್ದು ಅಥವಾ ಸ್ವಾಮೀಜಿ ಅವರು ವಿಶೇಷವಾಗಿ ಏನಾದ್ರು ಆಶೀರ್ವಾದ ಮಾಡದಂತದ್ದು ಘಟನೆ ನೆನಪಿದೆಯಾ? ಯಾವಾಗ ಬಂದ್ರು ಆಶೀರ್ವಾದ ಮಾಡ್ತಾ ಇದ್ರು. ಅವರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಯಾವಾಗ ನೋಡಿ ಪವಾಡ ಏನು ಅಂದ್ರೆ ಇಷ್ಟು ಜನಕ್ಕೆ, ಇಷ್ಟು 1000 ಜನಕ್ಕೆ ಅನ್ನದಾನ ಮಾಡಿಬಿಟ್ಟು ವಿದ್ಯಾದಾನ ಮಾಡಿ ವಸತಿ ಎಲ್ಲಾ ಸೌಕರ್ಯ ಕೊಟ್ಟು, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇಲ್ಲಿ ಎಲ್ಲಾ ರೀತಿ ಒಂದು ಸೌಕರ್ಯ ಸ್ವಾಮೀಜಿ ಅವರು ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ಅವರ ಸರಿಸಾಟಿ ಯಾರು ಇನ್ನು ಮುಂದೆ ಹುಟ್ಟೋದು ಇಲ್ಲ, ಹಿಂದೆ ಹುಟ್ಟಲಿಕ್ಕೆ ಸಾಧ್ಯನೂ ಇಲ್ಲ. ಅವ್ರನ್ನ ನಾವು ಜೀವಂತವಾಗಿ ಬಹಳ ವರ್ಷದಿಂದ ನೋಡಿದೀವಿ. ಇದೊಂದು ಕೊನೆ ದರ್ಶನ ಅವ್ರದ್ದು ನೋಡ್ಲಿಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಭಕ್ತಾದಿಗಳು ಕೂಡ ರಾತ್ರಿ ಆದರೂ ಕೂಡ ಇಂಥ ಚಳಿ ಇದ್ರೂ ಕೂಡ ಇಲ್ಲಿ ಬಂದು ಶ್ರೀಗಳ ದರ್ಶನವನ್ನು ಪಡಿತಾ ಇದ್ದಾರೆ. ತಾವು ಸರತಿ ಸಾಲನ್ನು ಗಮನಿಸಬಹುದು. ಆ ಕಡೆ ತಾವು ನೋಡಬಹುದು ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದು. ತಡರಾತ್ರಿ ಆಗುವವರೆಗೂ ಕೂಡ ಈ ಜನ ಮುಂದುವರಿಯುವಂತ ಸಾಧ್ಯತೆಗಳಿದೆ. ತಮ್ಮ ಶ್ರೀಗಳನ್ನ, ತಮ್ಮ ಇಷ್ಟಾರ್ಥ ದೇವರನ್ನ, ತಮ್ಮ ಆರಾಧ್ಯ ದೈವವನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಹರಿದು ಬರ್ತಾ ಇದೆ. ತಡರಾತ್ರಿ ಬೇರೆ ಬೇರೆ ಊರುಗಳಿಂದ ಆಗಮಿಸ್ತಾ ಇರೋದ್ರಿಂದ ಭಕ್ತರು ಬರೋದು ಲೇಟ್ ಆಗ್ತಿದೆ. ಆದ್ರೂ ಕೂಡ ಯಾವುದೇ ರೀತಿಯಂತ ಅವ್ಯವಸ್ಥೆಗಳಾಗಿಲ್ಲ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಶಿವಶಂಕರ್. ಓಕೆ ಪವನ್, ಇನ್ನು ನಾಳಿನ ಕ್ರಿಯಾ ಸಮಾಧಿಗೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು, ಸಂಪ್ರದಾಯಬದ್ಧವಾಗಿ ಈ ಒಂದು ಕ್ರಿಯಾ ಸಮಾಧಿಯನ್ನು ನೆರವೇರಿಸಲಾಗುತ್ತೆ. ಅದಕ್ಕಾಗಿ ಸಿದ್ಧತೆಗಳು, ಪ್ರಿಪರೇಷನ್ಸ್ ಯಾವ ರೀತಿಯಾಗಿ ಸಾಗ್ತಾ ಇದೆ ಪವನ್? ಈಗಾಗಲೇ ನಾಳೆ ಏನು ಅಂತಿಮ ವಿಧಿವಿಧಾನಗಳನ್ನ ಒಂದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಲ್ರೆಡಿ ಶ್ರೀಮಠದ ಒಂದು ಆಡಳಿತ ಮಂಡಳಿ ಇದೆ, ಎಲ್ಲವೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಸರ್ಕಾರನೂ ಕೂಡ ಬೆನ್ನೆಲುಬಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇರೋದ್ರಿಂದ ಜಿಲ್ಲಾಡಳಿತನೂ ಕೂಡ ಮುಂದೆ ನಿಂತು ವ್ಯವಸ್ಥೆಯನ್ನ ಮಾಡ್ತಿರೋದ್ರಿಂದ ಸಾಕಷ್ಟು ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳದಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಸೊ ನಾಳಿನ ಅಂತಿಮ ವಿಧಿವಿಧಾನಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದಂತೆ, ಯಾವುದೇ ರೀತಿಯ ಅವ್ಯವಸ್ಥೆಗಳಾಗದಂತೆ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಾಳೆ ಸಂಜೆ 4:30ಕ್ಕೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಶ್ರೀಗಳ ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ. ಶ್ರೀಮಠದ ಆವರಣದಲ್ಲಿ ಅಂದ್ರೆ ಪಕ್ಕದಲ್ಲಿರುವಂತಹ ಒಂದು ಗದ್ದಿಗೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇವತ್ತು ಸಂಜೆನೂ ಕೂಡ ಆ ಒಂದು ಗದ್ದಿಗೆ ನಿರ್ಮಿಸುವಂತದ್ದು, ಅಂದ್ರೆ ಅಲ್ಲಿ ಒಂದು ಏನು ಶ್ರೀಗಳನ್ನ ಅಂತಿಮ ಸಂಸ್ಕಾರ ಮಾಡುವಂತ ಜಾಗವನ್ನ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ಅಲ್ಲಿ ರೆಡಿ ಮಾಡಲಾಗ್ತಾ ಇದೆ. ನಾಳೆ ಅಲ್ಲಿ 4:30ಕ್ಕೆ ಒಂದು ಕ್ರಿಯಾ ವಿಧಿವಿಧಾನಗಳ ಮುಖಾಂತರವಾಗಿ ಒಂದು ಕ್ರಿಯಾ ಸಮಾಧಿಯನ್ನ ಮಾಡಲಾಗುತ್ತೆ. ಸ್ವಾಮೀಜಿಯವರ ಗದ್ದಿಗೆಯನ್ನ ಮಾಡಲಾಗುತ್ತೆ. ನಾಳೆ 4:30 ಎಲ್ಲಾ ವ್ಯವಸ್ಥೆಗಳನ್ನು ಸಿದ್ಧ ಮಾಡಿಕೊಂಡು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಅವರ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತೆ. ಶಿವಶಂಕರ್. ಓಕೆ ಪವನ್, ಇನ್ನು ಮುಂಚಿತವಾಗಿಯೇ ಗದ್ದುಗೆಯನ್ನ ಶ್ರೀಗಳು ನಿರ್ಮಿಸಿಕೊಂಡಿದ್ರು. ಅವರೇ ಹೇಳಿದಂತ ಜಾಗದಲ್ಲಿ ಆ ಗದ್ದುಗೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಅದೇ ಸ್ಥಳದಲ್ಲಿ ಇದೀಗ ಕ್ರಿಯಾ ಸಮಾಧಿಯನ್ನ ಮಾಡಲಾಗುತ್ತೆ ಅಂತ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು. ಈ ಕುರಿತು ಮತ್ತಷ್ಟು ಸ್ಪಷ್ಟನೆಯನ್ನು ಕೊಡಬಹುದಾ ಪವನ್? ಶಿವಶಂಕರ್, ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಎಸ್ ಪವನ್, ಮುಂಚಿತವಾಗಿಯೇ ಶ್ರೀಗಳು ಗದ್ದುಗೆಯನ್ನ ನಿರ್ಮಿಸಿಕೊಂಡಿದ್ರು. ಇದೇ ಸ್ಥಳದಲ್ಲಿ ತಮ್ಮ ಅಂತ್ಯಕ್ರಿಯೆಯನ್ನ ನಡೆಸಬೇಕು ಅಂತ ನಿಟ್ಟಿನಲ್ಲಿ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಗದ್ದುಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಪಷ್ಟೀಕರಣವನ್ನ ಕೊಡಬಹುದಾ ಪವನ್?
ಎಸ್ ಶಿವಶಂಕರ್ ಕೆಲ ದಿನಗಳ ಹಿಂದಷ್ಟೇ ಅಂದ್ರೆ ಅವ್ರನ್ನ ಚೆನ್ನೈಗೆ ಏನು ಹೆಚ್ಚಿನ ಚಿಕಿತ್ಸೆಗೋಸ್ಕರ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಿರಿಯ ಶ್ರೀಗಳಿಗೆ ಮತ್ತೆ ಶ್ರೀಮಠದ ಆಡಳಿತ ಮಂಡಳಿಯ ಕೆಲವೊಂದಿಷ್ಟು ಹಿರಿಯರಿಗೆ ಅವರು ಈ ರೀತಿಯಾಗಿ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಕುತೂಹಲಕಾರಿಯಾದಂತಹ ಅಂಶ ಏನಂದ್ರೆ ಶ್ರೀಗಳ ಒಂದು ಬಹಳ ಪ್ರಮುಖವಾಗಿ ಹೇಳಿರುವಂತಹ ಒಂದು ಅಂಶವನ್ನ ಹೇಳುವ ಒಂದು ಮಾಹಿತಿ ಸಿಕ್ಕಿದೆ. ಏನಂದ್ರೆ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ನಾನು ಮಧ್ಯಾಹ್ನದ ಒಳಗಡೆ ನಾನೇನಾದ್ರೂ ಶಿವಾಜಿನ ಆದ್ರೆ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಹೇಳಕ್ ಹೋಗ್ಬೇಡಿ, ಫಸ್ಟ್ ನಾನು ಶಿವಾಜಿನ ಆಗಿರುವಂತಹ ವಿಚಾರನ ಹೇಳಕ್ ಹೋಗ್ಬೇಡಿ, ಎಲ್ಲ ಪ್ರಸಾದ ಸ್ವೀಕಾರ ಮಾಡಿದ ಬಳಿಕ ಮಧ್ಯಾಹ್ನದ ಊಟ ಮಾಡಿದ ಬಳಿಕ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನು ತಿಳಿಸಿ ಅನ್ನುವಂತ ಮಾತನ್ನು ಹೇಳಿದ್ರು ಅನ್ನುವಂತ ಒಂದು ಮಾಹಿತಿ ಇದೆ. ಮತ್ತೆ ಪಾಯಸವನ್ನ ಮಾಡಿಸಿ ಅನ್ನುವಂತ ಮಾತನ್ನು ಕೂಡ ಕಿರಿಯ ಶ್ರೀಗಳಿಗೆ ಹೇಳಿದ್ರು ಅಂತ ಹೇಳಲಾಗ್ತಿದೆ. ಹೀಗಾಗಿ ಮಠದಲ್ಲಿ ಇವತ್ತು ಬಂದಂತ ಭಕ್ತಾದಿಗಳಿಗೆ ಏನು ಒಂದು ಅಡಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಸೊ ಅಲ್ಲಿ ಪಾಯಸ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇಲ್ಲಿ ಜನ ಕೂಡ ಆಗ್ರಹಿಸ್ತಾರೆ ನೋಡಬಹುದು. ಶಿವಶಂಕರ್ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನೋದ್ರಲ್ಲಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಗಮನಿಸಬಹುದು. ಭಾರತ ರತ್ನ ಕೊಡಲೇಬೇಕು ಸ್ವಾಮೀಜಿಗೆ. ಕೊಟ್ಟಿಲ್ವಲ್ಲ ಇನ್ನು ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅನ್ನೋದ್ರಲ್ಲಿ ಶ್ರೀಗಳಿಗೆ ಆಗ್ರಹ ಇತ್ತು, ಆದ್ರೂ ಕೊಟ್ಟಿಲ್ಲ. ಏನ್ ಹೇಳಕ್ ಬಯಸ್ತೀರಿ? ಭಾರತ ರತ್ನ ಅವರು ಕೊಡೋದು ಲೇಟ್ ಮಾಡ್ತಾ ಇದಾರೆ ಅಂದ್ರೆ ಆ ಪ್ರಶಸ್ತಿ ವ್ಯಾಲ್ಯೂ ಕಳ್ಕೊತಾ ಇದಾರೆ. ಅದರಿಂದ ನಮ್ಮ ಸ್ವಾಮೀಜಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಅವ್ರು ಕೊಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಸ್ವಾಮೀಜಿ ವ್ಯಾಲ್ಯೂ ಜಾಸ್ತಿನೇ ಆಗ್ತಾ ಇದೆ. ಭಾರತ ರತ್ನ ಕೊಡಲೇಬೇಕು. ಶ್ರೀ ದಾಸೋಹಗಳು ಸ್ವಾಮೀಜಿಯವರು, ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅನ್ನದಾನ, ವಿದ್ಯಾದಾನ, ವಿದ್ಯಾಸಂಸ್ಥೆಗಳನ್ನು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಭಾರತ ರತ್ನವನ್ನು ಕೊಡಲೇಬೇಕು. ಲಕ್ಷಾಂತರ ಯುವಕರಿಗೆ ಒಂದು ಇದರಲ್ಲಿ ವಿದ್ಯಾಭ್ಯಾಸ ಕೊಟ್ಟು ಕೆಲಸ ಕೊಟ್ಟು ಕಾಪಾಡಿದ್ರೆ ಅದಕ್ಕೋಸ್ಕರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಲೇಬೇಕು. ಭಾರತ ರತ್ನ ಕೊಡಲೇಬೇಕು. ಶಿವಕುಮಾರ ಸ್ವಾಮಿ ಅವರಿಗೆ ಭಾರತ ರತ್ನ ಕೊಡಬೇಕು. ಭಾರತ ರತ್ನ ಬೇಕೇ ಬೇಕು. ಎಸ್ ಶಿವಶಂಕರ್ ನೋಡ್ತಾ ಇದ್ದೀರಿ, ಅಂತಿಮ ದರ್ಶನಕ್ಕೆ ಬಂದಂತ ಭಕ್ತಾದಿಗಳು ಒಬ್ಬರಿನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲೇಬೇಕು, ಕೇಂದ್ರ ಸರ್ಕಾರ ನೀಡಲೇಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಶಿವಶಂಕರ್. ಎಸ್ ಪವನ್, ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಭಕ್ತ ವರ್ಗ ಘೋಷವಾಕ್ಯಗಳನ್ನ ಕೂಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ಬರ್ತಾ ಇದೆ. ಜೊತೆಗೆ ಭಾರತ ರತ್ನವನ್ನ ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಗಳು ಸಹ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಸಂಪರ್ಕದಲ್ಲಿರಿ, ತಮ್ಮ ಹತ್ರ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಭಕ್ತ ವೃಂದ ಮಠದತ್ತ ಆಗಮಿಸ್ತಾ ಇದೆ ಅನ್ನುವಂಥದ್ದು. ಒಂದು ಕಡೆ ಶ್ರೀಗಳ ಘೋಷವಾಕ್ಯಗಳನ್ನ ಕೂಗ್ತಾ ಇದ್ರೆ, ಮತ್ತೊಂದು ಕಡೆ ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಭಕ್ತಾದಿಗಳು ಆಗ್ರಹಿಸ್ತಾ ಇದ್ದಾರೆ.